ಬೆಂಗಳೂರಿನಲ್ಲಿ ಜನರ ನೆಮ್ಮದಿಯನ್ನೇ ಕಸಿದುಬಿಟ್ಟಿವೆ ಈ ಬೀದಿ ನಾಯಿಗಳು. ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಡಾನ್ಗಳಾಗಿವೆ ಈ ಡಾಗ್ಗಳು. ಚೂಡ್ಚಂದ್ರ ಅಹದ್ ಸೆರೆನಿಟಿ ಅಪಾರ್ಟ್ಮೆಂಟ್ನ ನಿವಾಸಿಗಳು ಭಯಭೀತರಾಗಿದ್ದಾರೆ. ಗುಂಪಲ್ಲಿ ಬಂದು ಈ ಶ್ವಾನಗಳು ಅಟ್ಯಾಕ್ ಮಾಡ್ತಾ ಇವೆ. ನಿವಾಸಿಗಳು ಮಾತನಾಡಿದ್ದಾರೆ, ಬನ್ನಿ ಏನು ಹೇಳಿದ್ದಾರೆ ಕೇಳೋಣ. 24 ದಿನ ಮುಂಚೆ 2 ನಾಯಿಗಳು ನನ್ನ ಮಗಳನ್ನ ಅಟ್ಯಾಕ್ ಮಾಡಿದೆ. ಅವಳು ಬಿದ್ದು ಹ್ಯಾಂಡ್ ಫ್ರ್ಯಾಕ್ಚರ್ ಆಗಿದೆ. ಸೊ ನನಗಾದ್ರಿಂದ ನಾನು ಎಲ್ಲ ಕಡೆಯಿಂದನೂ ಸಹಾಯ ಕೇಳ್ತಾ ಇದ್ದೀನಿ. ಈ ನಾಯಿಗಳಿಂದ ಮಕ್ಳಿಗೆ ತುಂಬ ತೊಂದರೆ ಆಗ್ತಾ ಇದೆ. ಚೈಲ್ಡ್ ಕೇರ್ಗೆ ನಾವು ಇನ್ಫಾರ್ಮ್ ಮಾಡಿದ್ವಿ. ಪ್ಲಸ್ ನಮ್ಮ ಅಪಾರ್ಟ್ಮೆಂಟ್ ಸೊಸೈಟಿ ಕಡೆಯಿಂದ ಪೊಲೀಸ್ ಕಂಪ್ಲೇಂಟ್ ಆಲ್ರೆಡಿ ಆಗಿದೆ. ಸೊ ಅವರು ಆ್ಯಕ್ಷನ್ ತೊಗೊತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಆದ್ದರಿಂದ ನಾಯಿಗಳಿಂದ ನಮಗೆ ಮುಕ್ತಿ ಬೇಕು ಅಷ್ಟೇ. ನನಗೆ ತುಂಬ ಸತಿ ಬೆಳಗ್ಗೆ ಓಡಾಡೋಕ್ಕಾಗಲ್ಲ, ಮಧ್ಯಾಹ್ನ ಓಡಾಡೋಕ್ಕಾಗಲ್ಲ, ರಾತ್ರಿ ಓಡಾಡೋಕ್ಕಾಗಲ್ಲ. ಎಲ್ಲೋದ್ರೂ ನಾಯಿಗಳೇ ಇರುತ್ತೆ. ಯಾವಾಗ ಏನು ಮಾಡುತ್ತೆ ಅನ್ನೋ ಭಯ ಇದೆ. ಪ್ಲಸ್ ನನ್ನ ಮಗಳಿಗೂ ಆ ಥರ ಕೈ ತುಂಬ ಸೀರಿಯಸ್ ಫ್ರ್ಯಾಕ್ಚರ್ ಆಗಿದೆ. ಅದರಿಂದ ಅವಳು ಸ್ಕೂಲ್ಗೂ ಹೋಗಿಲ್ಲ. ಸದ್ಯ ನೀವು ನೋಡ್ಬೋದು, ನಾನು ಇವಾಗ ಬೆಂಗಳೂರಿನ ಇಲೆಕ್ಟ್ರಾನಿಕ್ ಸಿಟಿ ಪಕ್ಕದಲ್ಲಿರ್ತಕ್ಕಂತಹ ಚೂಡ್ಸಂದ್ರದಲ್ಲಿದ್ದೀನಿ. ಇಲ್ಲಿ ಗಮನಿಸ್ತಾ ಹೋಗ್ಬೋದು, ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಸೇರಿದ್ದಾರೆ. ಯಾಕೆ ಸೇರಿದ್ದಾರೆ ಅಂತ ತಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಇಲ್ಲಿ ನೋಡ್ಬೋದು, ಇಷ್ಟೊಂದು ಅಂದರೆ 100ಕ್ಕೂ ಹೆಚ್ಚು ಜನ ಇಲ್ಲಿ ಒಂದು ಪ್ರತಿಭಟನೆ ಅಂತಾನೆ ಮಾಡ್ತಿದ್ದಾರೆ. ಯಾಕಂತಂದರೆ ಇಲ್ಲಿ ಇರ್ತಕ್ಕಂತಹ ಒಂದು ಅಹದ್ ಅಪಾರ್ಟ್ಮೆಂಟನ್ನು ಅನ್ನೋ ಜಾಗದಲ್ಲಿ ಇಲ್ಲಿ ಎಲ್ರಿಗೂ ಕೂಡ ನಾಯಿ ಕಾಟ ಆಗಿದೆ ಅನ್ನೋದು ಇವ್ರ ಮಾತಾಗಿದೆ. ನೋಡ್ಬೋದು, ಎಲ್ಲರೂ ಕೂಡ ಈ ಅಪಾರ್ಟ್ಮೆಂಟಲ್ಲಿ ಓಡಾಡಬೇಕು ಅಂತಂದರೆ ಈ ಥರ ಲಾಠಿ ಹಿಡ್ಕೊಂಡು ಓಡಾಡುವಂತಹ ಪರಿಸ್ಥಿತಿ ಇಲ್ಲಿ ಎದುರಾಗ್ತಾ ಇದೆ. ಯಾಕಂತಂದರೆ ಇಲ್ಲಿ ಯಾರಾದರೂ ಓಡಾಡುವಂಥ ಸಂದರ್ಭದಲ್ಲಿ ಹೊರಗಡೆ ಇರ್ತಕ್ಕಂತಹ ಬೀದಿ ನಾಯಿಗಳು ಇವ್ರಿಗೆ ಬಂದು ಅಟ್ಯಾಕ್ ಮಾಡ್ತಾ ಇವೆ ಅನ್ನೋದು ಇವರ ಆರೋಪವಾಗಿದೆ. ಸದ್ಯ ಇವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ, ಏನು ವಿಷಯ ಅಂತ ಅವ್ರ ಬಾಯಿಂದಾನೆ ಕೇಳಿಸ್ತಾ ಹೋಗ್ತೀನಿ. ಸರ್, ಈಗ ಯಾಕೆ ಸರ್ ಈ ಥರ ಕಟ್ಟಿಗೆ ಹಿಡ್ಕೊಂಡು ಸುತ್ತಾಡ್ತಾ ಇದ್ರಿ? ಸರ್, ನಮ್ಮ ರಕ್ಷಣೆಗೋಸ್ಕರ ನಾವು ಸುತ್ತಾಡಬೇಕಾಗಿದೆ. ಇವಾಗ ಇಲ್ಲಿ ನಾಯಿಗಳು ಹೆಂಗಿದಾವೆ ಅಂದರೆ ಪ್ರತಿಯೊಬ್ಬರನ್ನ ಟಾರ್ಗೆಟ್ ಮಾಡ್ತಾ ಇರ್ತವೆ. ಪ್ರತಿ ಮಕ್ಕಳನ್ನಾಗಲಿ ದೊಡ್ಡವ್ರನ್ನಾಗಲಿ ಯಾರನ್ನು ಬಿಡ್ತಾ ಇಲ್ಲ. ಇನ್ಸಿಡೆಂಟ್ ಕೂಡ ಆಗಿದ್ದಾವೆ. ಒಬ್ಬರನ್ನ ತುಂಬಾ ರೂಢಾಗಿ ಇದು ಮಾಡಿಬಿಟ್ಟಿದ್ದಾವೆ ನಾಯಿಗಳು. ಅದಕ್ಕೋಸ್ಕರ ನಾವು ನಮ್ಮ ಸೇಫ್ಟಿಗೋಸ್ಕರ ಕಟ್ಟಿಗೆ ತಗೊಳ್ಬೇಕಾಗಿದೆ ಇಲ್ಲಿ. ಸರ್, ಈಗ ನಾವು CCTV ಕ್ಯಾಮ್ರಾಗಳಲ್ಲಿ ಕೂಡ ಗಮನಿಸಿದ್ವಿ, ಈ ರೀತಿಯಾದಂಥ ಒಂದು ಬೀದಿ ನಾಯಿಗಳಿಂದ ಎಲ್ರಿಗೂ ಅಟ್ಯಾಕ್ ಮಾಡ್ತಾ ಇವೆ. ಸೊ ಎಷ್ಟು ಬಾರಿ ಅಟ್ಯಾಕ್ ಆಗಿದೆ, ಯಾರೆಲ್ಲರಿಗೂ ಅಟ್ಯಾಕ್ ಆಗಿದೆ ಸರ್? ಸರ್, ಹೇಳಲಿಕ್ಕಿಲ್ಲ, ಅಷ್ಟು ಟೈಮ್ ಅಟ್ಯಾಕ್ ಆಗಿದೆ. ಫಾರ್ ಎಕ್ಸಾಂಪಲ್, ನನ್ನ ಮಗನು ಕೂಡ ಚಿಕ್ಕವನು 4 ಇಯರ್ಸ್ ಇವನು ಮೂವ್ಮೆಂಟ್ ಮಾಡುವಾಗ ಅವನು ಕೂಡ ರೌಂಡಪ್ ಆಗಿದ್ದಾವೆ. ಇಲ್ಲಿದ್ದವ್ರು ನೋಡಿಕೊಂಡು ಇಮಿಡಿಯೇಟ್ ಅವ್ರನ್ನ ಓಡಿಸಿ ಇದು ಮಾಡಿದ್ದಾರೆ. ಈ ಥರ ಕಂಡೀಷನು ಪ್ರತಿಯೊಬ್ಬರಿಗೂ ಆಗ್ತಿದೆ ಇಲ್ಲಿ. ಇದನ್ನಾಗಲಿ, ಇನ್ನು ಪ್ರಾಪರ್ಟಿ ವಿಷಯದಲ್ಲಾಗಲಿ, ಅವರು ವೆಹಿಕಲ್ ಸಿಟಿ ಇರ್ತಾರೆ ಔಟ್ಸೈಡಲ್ಲಿ. ವೆಹಿಕಲ್ಸಲ್ಲಿ ಸೀಟ್ಗಳಾಗಿರಲಿ, ಅದ್ರ ಮೇಲೆ ಹರಿದಾಕಿರೋದು, ಇಲ್ಲ ಗ್ರೌಂಡ್ ಫ್ಲೋರಲ್ಲಿ ಇದ್ದ ಮನೆಗಳಿಗೆ ಪ್ರತಿಯೊಬ್ಬರ ಮನೆಯಲ್ಲೂ ಏನಾದರೂ ಔಟ್ಸೈಡ್ ಇಟ್ಟಿದ್ರೆ ಅದನ್ನೆಲ್ಲ ತಂದು ಹೊರಗೆ ಹಾಕೋದು, ಚಪ್ಪಲ್ ಆಗಲಿ, ಶೂ ಆಗಲಿ, ಏನೇ ಐಟಮ್ ಆಗಲಿ ಎಲ್ಲ ಔಟ್ಸೈಡ್. ಅಂದರೆ ಇಲ್ಲಿ ನಿಮಗೆ ಕಂಪ್ಲೀಟಾಗಿ ನಾಯಿಗಳಿಂದ ತೊಂದರೆ ಆಗ್ತಾಯಿದೆ, ಇಲ್ಲಿ ಜೀವಿಸೋಕೆ ಆಗ್ತಾ ಇಲ್ಲ ಅಂತ ಹೇಳ್ತಿದ್ರೆ. ಸೊ ಕೇಳಿದ್ರಲ್ಲ, ಏನಂತಂದರೆ ಇಲ್ಲಿ ಪ್ರತಿದಿನ ನಾವು ಇಲ್ಲಿ ಓಡಾಡಬೇಕು ಅಂತಂದರೆ ಒಂದು ಲಾಠಿಯನ್ನು ಹಿಡ್ಕೊಂಡೇ ಓಡಾಡಬೇಕು. ಯಾಕಂತಂದರೆ ಇಲ್ಲಿ ಸಣ್ಣ ಮಕ್ಕಳಾಗಿರ್ಬೋದು, ನಾವು ಹಿರಿಯರು, ವಯಸ್ಕರು ಎಲ್ಲರೂ ಕೂಡ ಇಲ್ಲಿ ಓಡಾಡ್ತಾ ಇರ್ತೀವಿ. ಅಂಥ ಸಂದರ್ಭದಲ್ಲಿ ಯಾವಾಗ ನಮಗೆ ಬೀದಿ ನಾಯಿ ಬಂದು ಅಟ್ಯಾಕ್ ಮಾಡುತ್ತೆ ಅನ್ನೋದು ನಮಗೆ ಇಲ್ಲಿ ಬೇಸರವಾಗ್ತಾ ಇದೆ. ನಾವು ಒಬ್ಬರಾಗಲಿ ಇಬ್ಬರಾಗಲಿ ಹೋಗ್ತಿರುವಂಥ ಸಂದರ್ಭದಲ್ಲಿ ಅಟ್ಯಾಕ್ ಮಾಡ್ತಾ ಇವೆ ಅನ್ನೋದು ಇವರ ಆರೋಪವಾಗಿದೆ. ಸೊ ಆದಷ್ಟು ಬೇಗ ಇಲ್ಲಿ ಇರ್ತಕ್ಕಂತಹ ನಾಯಿಗಳನ್ನು ಹೊರ ಹಾಕಬೇಕು. ಅಪಾರ್ಟ್ಮೆಂಟಲ್ಲಿ ನಾವು ಬಂದು 7 ತಿಂಗಳ ಮೇಲೆ ಆಯಿತು, ಆದರೆ ಬೀದಿ ನಾಯಿಗಳ ಕಾಟ ದಿನೇ ದಿನೇ ಹೆಚ್ಚಾಗ್ತಾನೆ ಅನ್ನೋದು ಇವರ ಆರೋಪವಾಗಿದೆ. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ನಟರಾಜ್, TV9 ಬೆಂಗಳೂರು.